ಹಾಯ್ ಹೆಲೋ ನಮಸ್ಕಾರ ಗಾಯ್ಸ್, ಎಲ್ಲರಿಗೂ ವಿಶ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ ಬಂದ್ಬಿಟ್ಟು ಸಂಡೇ. ಸೊ ಅದಕ್ಕೆ ಅಮ್ಮ ನನಗೆ ಬೆಳಗ್ಗೆನೆ ಬೇಗ ಎಬ್ಸಿ ಚಿಕನ್ ತರಕಂತ ಕಳ್ಸಿದ್ದಾರೆ. ಸೊ ಮಳೆನೂ ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಇದೇ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬಿಟ್ಟು ನಾನು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೇನೆ. ಸೊ ನೋಡೋಣ ಬನ್ನಿ, ಇವತ್ತಿನ ಸಂಡೇ ಎಲ್ಲ ಹೇಗೆ ಸ್ಪೆಂಡ್ ಆಗತ್ತೆ ಅಂತ ನೋಡೋಣ. ಮತ್ತೆ ನಿಮ್ದು ಹೇಗೆ ಸಂಡೇ ಎಲ್ಲ ಸ್ಪೆಂಡ್ ಆಯ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈಗ ಇಲ್ಲಿ ಚಿಕನ್ ತೊಗೊಳಕ್ಕಂತ ಬಂದಿದ್ದೀವಿ. ಸೊ ಬೆಳಗ್ಗೆನೆ ಬೇಗನೆ ಎಲ್ಲ ಕೋಳಿ ಡೆಲಿವರಿ ಆಗಿತ್ತಂತ ನನಗೆ. ಸೊ ಅದಕ್ಕೆ ಫ್ರೆಶ್ ಚಿಕನ್ ಇಲ್ಲೇ ಸಿಗುತ್ತೆ. ಸೊ ಪ್ರತಿ ಸತಿನೂ ನಾನು ಇಲ್ಲೇ ಬರ್ತೇನೆ ಚಿಕನ್ ತೊಗೊಳಕ್ಕೆ. ಈಗ ಚಿಕನ್ ತಗೊಂಡಿದ್ದಾಯ್ತು. ಸೊ ಮನೆ ಹೋಗಿ ನೋಡೋಣ ಅಮ್ಮ ಏನ್ ಸ್ಪೆಷಲ್ ಅಡಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚಿಕನ್ದು. ಇವತ್ತಿನ ಕ್ಲೈಮೇಟ್ ಬೆಳಗ್ಗೆ ಅಂತೂ ಫುಲ್ ಸಖತ್ ವರ್ಸ್ಟ್ ಆಗಿದ್ದು. ಈಗ ಪರವಾಗಿಲ್ಲ, ಸ್ವಲ್ಪ ಸೂರ್ಯ ಬಂದಿದ್ದಾನೆ. ಸೊ ಇದೇ ತರ ಚೆನ್ನಾಗಿ ಕ್ಲೈಮೇಟ್ ಫುಲ್ ಡೇ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಸಂಜೆ ಸ್ವಲ್ಪ ಆಚೆ ಹೋಗೋ ಪ್ಲಾನ್ ಇದೆ. ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಮಳೆ ಎಲ್ಲ ಇತ್ತು ಅಂತ ಹೇಳಿದ್ರೆ ಸಂಜೆ ಆಚೆ ಹೋಗಕ್ ಆಗಲ್ಲ, ಬಿಕಾಸ್ ಸುಮ್ನೆ ಏನ್ ವೇಸ್ಟ್ ಆಗಿರತ್ತೆ. ನೋಡೋಣ, ಇದೇ ತರ ಕ್ಲೈಮೇಟ್ ಚೆನ್ನಾಗಿದ್ರೆ ಆಚೆ ಹೋಗೋಣ ಇವತ್ತು ಸಂಜೆ. ಫಸ್ಟು ಚಿಕನ್ನ ಕ್ಲೀನ್ ಆಗಿ ತೊಳ್ಕೊಬೇಕು. ಈಗ ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಸೊ ಫಸ್ಟು ಚಿಕನ್ ಮಸಾಲೆಗೆ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿಕೊಂಡು ರುಬ್ಕೊಂಬರಬೇಕು. ಸೊ ಇದಕ್ಕೆ ಬೇಕಾಗಿರುವ ಎಲ್ಲ ಗರಂ ಮಸಾಲೆಯನ್ನು ಹಾಕೋಬೇಕು. ಇನ್ನೊಂದು ತೋಪಲ್ಲಿ ಚಿಕನ್ನ ಬೇಯಿಸ್ಕೊತಿದ್ದೀವಿ. ಸೊ ಇದಕ್ಕೆ ಎಣ್ಣೆ, ಉಪ್ಪು, ಅರಿಶಿನ ಮತ್ತು ಟೊಮೆಟೊ ಮತ್ತು ಈರುಳ್ಳಿನ ಹಾಕೊಂಡು ಬೇಯಿಸ್ಕೊತಿದ್ದೀವಿ. ಸೊ ಈಗ ಚಿಕನ್ನಿಗೆ ಮಸಾಲೆ ಎಲ್ಲ ಹುರ್ಕೊಂಡು ರೆಡಿ ಮಾಡಾಗಿದೆ. ಸೊ ನೋಡ್ತಾ ಇರ್ಬೋದು, ಇನ್ನೊಂದು ಕಡೆ ಅಮ್ಮ ಫಿಶ್ ಫ್ರೈಗೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ಗಜ್ನಿ ಮೀನು. ಸೊ ಬೆಳಗ್ಗೆ ಅಪ್ಪ ಪರ್ಚೇಸ್ ಮಾಡಿದ್ರು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಈಗ ಬೇಯಿಸಿಟ್ಟಿರೋ ಚಿಕನ್ಗೆ ರುಬ್ಬಿರೋ ಮಸಾಲೆನ ಹಾಕಿಬಿಟ್ಟು ಕರೆಕ್ಟಾಗಿ ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಸೊ ಫ್ರೆಂಡ್ಸ್, ಈಗ ಊಟಕ್ಕೆಲ್ಲ ರೆಡಿ ಇದೆ, ನೋಡ್ತಾ ಇರ್ಬೋದು. ಸೊ ಸ್ಪೆಷಲ್. ಸೊ ಬನ್ನಿ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ನಾನು ಸುಮ್ಮನೆ ಹೊರಗಡೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಪಾಳೋಳಿಯಂ ಬೀಚಿಗೆ ಬಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ಆಫ್ ಸೀಸನ್, ಜೂನ್ ಟೈಮಲ್ಲಿ. ಈ ಟೈಮಲ್ಲಿ ಯಾರು ಅಷ್ಟು ಗೋವಾದಲ್ಲಿ ಇರಲ್ಲ. ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ಸೀನ್ಸ್ ಮತ್ತೆ ಬೀಚ್ ಹೇಗಿರುತ್ತೆ ಅಂತ ನೋಡೋಣ. ಸೊ ತುಂಬಾನೇ ಖಾಲಿ ಫೀಲ್ ಆಗ್ತಾ ಇದೆ. ಆಫ್ ಸೀಸನ್ ಬೇರೆ, ಯಾರು ಅಷ್ಟೊಂದು ಜನ ಇಲ್ಲ. ಬಟ್ ಇಲ್ಲೊಂದು ಕೆಲವೊಂದು ಅಂಗಡಿ ಎಲ್ಲ ಇದೆ, ನೋಡ್ಬೋದು, ಓಪನ್ ಆಗಿದೆ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ನೋಡೋಣ. ಇದು ನೋಡಿ ಫ್ರೆಂಡ್ಸ್, ಕರೆಂಟ್ ಪಾಳೋಳಿಯಂ ಗೋವಾದ ಸಿಚುವೇಶನ್ ಇನ್ ಆಫ್ ಸೀಸನ್. ಯಾವತ್ತೂ ಸಂಡೇಸ್ ಮಾತ್ರ ಇಷ್ಟು ಖಾಲಿ ಇರ್ತಾನೆ ಇರಲಿಲ್ಲ ಈ ಸ್ಟ್ರೀಟ್ ಮಾತ್ರ. ಸೊ ಆಫ್ ಸೀಸನ್ ತುಂಬ ಮಳೆ ಬೇರೆ ಆಗ್ತಾ ಇದೆ ಕೋಸ್ಟಲ್ ಏರಿಯಾಸಲ್ಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹತ್ರನೇ ಬಂದಿದೆ. ಸೊ ಇದು ಬೇರೆ ಎಂಟ್ರೆನ್ಸ್, ಇಲ್ಲಿಂದ ಇಳಿದ ತಕ್ಷಣ ಡೈರೆಕ್ಟ್ ಬೀಚ್ಗೆ ಕಾಲ್ ಹಾಕ್ಬೋದು. ಸೊ ಅಷ್ಟೊಂದು ನಿಯರ್ ಆಗಿ ಬಂದಿದೆ ನೀರು ಮಾತ್ರ. ಸೊ ಈ ಸತಿ ಅಷ್ಟೆಲ್ಲ ಹೆವಿ ರೇನ್ ಆಗಿದೆ. ಸೊ ಅದಕ್ಕೆ ನೀವು ನೋಡ್ತಾ ಇರ್ಬೋದು ಫುಲ್ ಎಷ್ಟು ಹತ್ರ ನೀರು ಬಂದಿದೆ ಹೇಳ್ಬಿಟ್ಟು. ಪಾಳೋಳಿಯಂ ಬೀಚ್ ಇಂದ ಪಟ್ನೆಂ ಬೀಚಿಗೆ ಬಂದಿದ್ದೀವಿ. ಸೊ ನೋಡೋಣ ಪಟ್ನೆಂ ಬೀಚಲ್ಲಿ ಯಾವ ತರ ಜನ ಇರ್ತಾರೋ ಇರಲ್ವೋ ಅಂತ. ಸೊ ಸ್ಕೈ ಅಂತೂ ಕ್ಲಿಯರ್ ಆಗಿದೆ. ಸೊ ಫ್ರೆಂಡ್ಸ್, ಪಟ್ನೆಂ ಬೀಚಿಗೆ ಬಂದಿದ್ವಿ. ಸೊ ನೋಡ್ತಾ ಇರ್ಬೋದು ಬೀಚ್ ಎಲ್ಲ ಸೈಕ್ ಆಗಿದೆ, ಫುಲ್ ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ. ಸನ್ಸೆಟ್ ಪಾಯಿಂಟ್ ಬೇರೆ ಇತ್ತು, ಬಟ್ ಮಳೆ ಬರ್ತಾ ಇದೆ. ನೋಡೋಣ, ಸೈಡ್ ಹೋಗಿ ನಿಲ್ತೀನಿ, ಮಳೆ ಕಡಿಮೆ ಆದ್ಮೇಲೆ ಶೂಟ್ ಮಾಡ್ಲಿಕ್ಕಾದ್ರೆ ಬಂದು ಶೂಟ್ ಮಾಡ್ತೀನಿ. ನೋಡೋಣ. ಆಲ್ಮೋಸ್ಟ್ ಅಷ್ಟೇನ್ ಜೋರಾಗಿ ಮಳೆ ಬರ್ತಾ ಇಲ್ಲ, ಬಟ್ ಓಕೆ, ಒಂದ್ ರೇಂಜಿಂಗ್ ಮಳೆ ಬರ್ತಾ ಇದೆ. ನೋಡೋಣ. ಸೊ ನೋಡ್ಬೋದು ಪಟ್ನೆಂ ಬೀಚ್ ವ್ಯೂ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವೆಲ್ಲ ಯಾರು ಗೋವಾ ಪ್ಲಾನ್ ಮಾಡ್ತಿದ್ದೀರಾ ಜೂನ್ ಜುಲೈ ಅಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ತರ ಕಂಟೆಂಟ್ ವಿಡಿಯೋ ನನ್ನ ಚಾನಲ್ ಅಲ್ಲಿ ಬರ್ತಾ ಇರತ್ತೆ ಇನ್ ಮುಂದೆ. ಸೊ ವಿಶ್ ಬ್ಲಾಗ್ಸ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಳ್ಳಿ. ನಾನ್ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್, ಟಾಟಾ, ಬಾಯ್, ಟೇಕ್ ಕೇರ್.